ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದೀರಾ ನೀವು. ಸೊ ನಮ್ಮ ಗಿಲ್ಲಿ ಕಾಮಿಡಿ ನಡೀತಾ ಇದೆ. ಸೊ ಒಂದು ಪುಸ್ತಕದ ಕತೆ ಅನ್ನೋ ರೀತಿಯಲ್ಲಿ ಒಂದು ಕಾಮಿಡಿನ ನಡೆಸ್ತಾ ಇದ್ದಾರೆ. ಆ್ಯಂಡ್ ಇದು ಕ್ರಿಯೇಟ್ ಮಾಡಿರುವಂಥದ್ದು ಗಿಲ್ಲಿನೇ ಆಗಿರೋದ್ರಿಂದ ಸೊ ಅದನ್ನೇ ತೊಗೊಂಡು ಇವಾಗ ಅದನ್ನೇ ಫನ್ನಾಗಿ ಏನೋ ಮಾಡ್ತಿದ್ದಾರೆ. ಇನ್ನೇ ಎಪಿಸೋಡ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು. ಆ್ಯಂಡ್ ನನಗಂತೂ ಹಂಗೆ ಅನ್ನಿಸ್ತು. ಆ ಪ್ರಶ್ನಾರ್ಥಕಗಳನ್ನು ಇದೇನು ಸ್ಕೂಲಾ ಏನದು ಯಾವನೋ ಒಂದು ಡೈರೆಕ್ಟರ್ ಅರ್ಥ ಆಗಲಿಲ್ಲ ನನಗೆ. ಇಂಟ್ರೆಸ್ಟಿಂಗ್ ಆಗಿ ಏನೋ ಮಾಡ್ರೋ ಅಂತಂದರೆ ಇವ್ರು ಏನೋ ಪ್ರಶ್ನೆ ಕೇಳ್ತಾರಂತೆ, ಅವ್ರೇನೋ ಉತ್ತರ ಕೊಡ್ಬೇಕಂತೆ. ಅದು ವೀಕ್ಷಕರ ಪ್ರಶ್ನೆಗಳಂತೆ. ಯಾವ ನನ್ನ ಮಗ ಹೇಳಿದ್ ನಿಮಗೆ ಅದು ವೀಕ್ಷಕರ ಪ್ರಶ್ನೆ ಅಂತ? ಏನಕ್ಕೆ ಸುಳ್ಳು ಹೇಳ್ತೀರಾ ನೀವು? ಫಸ್ಟ್ ಆಫ್ ಆಲು ಎಲ್ಲನೂ ತೊಗೊಂಡು ಬಂದು ವೀಕ್ಷಕರ ಪ್ರಶ್ನೆ, ಇದು ವೀಕ್ಷಕರ ಮಾತು, ಅದು ಇದು ನಿಮ್ಮ ಟೀಮ್ ಅವರು ಅಂತ ಹೇಳಿ, ಕಲರ್ಸ್ ಕನ್ನಡನೋ ಬಿಗ್ ಬಾಸ್ ಟೀಮ್ ಅವರು ಇದನ್ನ ಪ್ರಶ್ನೆಗಳು ರೆಡಿ ಮಾಡಿದ್ದು ಅಂತ ಹೇಳಿ. ಅದನ್ನೆಲ್ಲ ಬಿಟ್ಟು ನಾಟಕಗಳು ಮಾಡಿಕೊಂಡು ವೀಕ್ಷಕರು ಎಲ್ಲದಕ್ಕೂ ವೀಕ್ಷಕರು. ನಿಜವಾಗ್ಲೂ ಕೋಪ ಬಂತು ಅದನ್ನ ಕೇಳಿಬಿಟ್ಟು. ಇಡೀ ಪೂರ್ತಿ ಎಪಿಸೋಡನ್ನೇ ಪ್ರಶ್ನಾರ್ಥಕದಲ್ಲಿ ಮಾಡಿದರೆ 80% ಅಲ್ಲಿ ಕಿತ್ತಾಟ ಆಗಿದೆ. ಅದೇ ಎಪಿಸೋಡ್ ಸ್ಟಾರ್ಟಿಂಗಲ್ಲೇ ತೆವಲು ಊಟದ ವಿಚಾರಕ್ಕೆ ಅದ್ರ ಬಗ್ಗೆ ಒಂದೇ ಒಂದು ಚರ್ಚೆ ಇಲ್ಲ. ನಾಮಿನೇಷನಲ್ಲಿ ಸುಮಾರು ತಪ್ಪುಗಳಾಗ್ತಿದ್ದಾವೆ, ಹುಚ್ಚಾಟಗಳು ಮೆರಿತಿದ್ದಾರೆ. ಟಾಸ್ಕ್ ಅಂತ ಬಂದಾಗ ನೆಟ್ಟಾಗಿ ಆಡ್ತಾ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡ್ರು ಅಂತಂದರೆ ಇಲ್ಲಿ ಯಾವುದೋ ಪ್ರಶ್ನಾರ್ಥಕಗಳನ್ನು ಹಾಕೊಂಡು ಕೂತ್ಕೊಂಡವ್ರೆ. ನೋಡಿ, ನನಗಂತೂ ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಅನ್ನಿಸ್ತು. ಆ್ಯಂಡ್ ಅದರಲ್ಲಿ ಸುಮಾರು ವಿಷಯಗಳ ಬಗ್ಗೆ ನಾನು ಆಲ್ರೆಡಿ ಎಪಿಸೋಡ್ ರಿವ್ಯೂ ಕೂಡ ಮಾಡಿದ್ದೀನಿ. ಆ್ಯಂಡ್ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ಗಿಲ್ಲಿ ಅಣ್ಣನ ಕಾಮಿಡಿ ನಡೀತಾ ಇದೆ. ಅದೇ ಒಂದು ಪುಸ್ತಕದ ಕಥೆಯ ರೀತಿಯಲ್ಲಿ ಏನು ಧ್ರುವಂತಿಗೆ ಏನು ಕಾಮಿಡಿ ಮಾಡ್ತಾ ಇದ್ರು ಎಪಿಸೋಡ್ಗಳಲ್ಲಿ, ಅದನ್ನೇ ತೊಗೊಂಡು ಇಲ್ಲಿ ಇವಾಗ ಕಂಟೆಂಟ್ನ ಯೂಸ್ ಮಾಡ್ಕೊತವ್ರೆ. ಗಿಲ್ಲಿ ಮಾಡಿರೋದನ್ನೇ ಕಂಟೆಂಟಾಗಿ ಯೂಸ್ ಮಾಡ್ತಿದ್ದಾರೆ ಇವಾಗ ಇಲ್ಲಿ ವೀಕೆಂಡಲ್ಲಿ, ಅದು ಸಂಡೇ ದಿನ. ಆ್ಯಂಡ್ ಇವರಿಗೆ ನಾನು ಹೇಳ್ದ್ನಲ್ಲ, ಸೊ ಕಲರ್ಸ್ ಕನ್ನಡ ಅಥವಾ ಈ ಬಿಗ್ ಬಾಸ್ ಟೀಮ್ ಡೈರೆಕ್ಟರ್ ಯಾವನಿದ್ದಾನೆ ಅವನು, ಸೊ ಅವರಿಗೆ ಒಂದು ಕಂಟೆಂಟ್ಗಳನ್ನು ಓನಾಗಿ ಕ್ರಿಯೇಟ್ ಮಾಡೋಕ್ಕಂತೂ ಯೋಗ್ಯತೆ ಇಲ್ಲ. ಸಾಟರ್ಡೆ ಅಂತ ಬಂದಾಗ ಈ ಥರ ಪ್ರಶ್ನಾರ್ಥಕಗಳನ್ನ ಇಲ್ಲ ಮೋಟಿವೇಶನ್ ಸ್ಪೀಚ್ಗಳನ್ನ ಇಡ್ತಾರೆ ಸುದೀಪ್ ಸರ್ ಕಡೆಯಿಂದ. ಇದಾದ್ಮೇಲೆ ಸಂಡೇ ಅಂತ ಬಂದಾಗ ಸುದೀಪ್ ಅವರನ್ನೇ ಏನಾದರೂ ಮಾಡಿ ಕೆದಕಬೇಕು ಕಾಮಿಡಿ ಅನ್ನೋವಂಥದ್ದನ್ನ ಗಿಲ್ಲಿ ಕಡೆಯಿಂದ. ಅದು ಬಿಟ್ಟರೆ ಇನ್ನೇನು ಉಪಯೋಗ ಇಲ್ಲ. ಅಲ್ಲೂ ಬಿಗ್ ಬಾಸ್ ಮನೆ ಒಳಗಡೆ ಏನಾದರೂ ಒಂದು ವಾರದಲ್ಲಿ ದೊಡ್ಡ ಜಗಳ ಆಗಬೇಕು. ಸೊ ಯಾವುದೋ ಒಂದು ವಾರದಲ್ಲಿ ಅದೊಂಥರ ಇಂಟ್ರೆಸ್ಟಿಂಗ್ ಆಗಿ ಏನೋ ಒಂದು ಮಾಡ್ತಾರೆ. ಅದು ಬಿಟ್ಟರೆ ಇದೇ ಪ್ರಶ್ನಾರ್ಥಕ ಇಲ್ಲ ಮೋಟಿವೇಶನ್ ಸ್ಪೀಚ್ಗಳು. ನಾವು ಯಾವುದನ್ನ ತುಂಬ ಒಂದು ಸ್ಟ್ರಾಂಗ್ ಆಗಿ ಇದು ಟಚ್ ಮಾಡಬೇಕು, ಇದು ತುಂಬ ತಪ್ಪಾಗಿದೆ ಅಂತ ಅಂದ್ಕೊಂಡಿರ್ತೀವಿ, ಅದನ್ನು ತುಂಬ ಅಂದರೆ ತುಂಬ ರೇರಾಗಿ ಟಚ್ ಮಾಡ್ತಾರೆ. ಇಲ್ಲ ಅಂತಂದರೆ ಇದೇ ಸುಮ್ಮನೆ ಪ್ರಶ್ನಾರ್ಥಕಗಳು ಮೋಟಿವೇಶನ್ ಇಸ್ಕೊಂಡು ಕೂತ್ಕೊತಾರೆ ಅಷ್ಟೇ. ಆ್ಯಂಡ್ ಇಲ್ಲಿ ಆಲ್ರೆಡಿ ಅದೇ ಹೇಳೋದಲ್ವಾ, ಸೊ ಗಿಲ್ಲಿ ಏನು ಕ್ರಿಯೇಟ್ ಮಾಡಿದ್ದ ಒಂದು ಪುಸ್ತಕದ ಕತೆ ಧ್ರುವಂತ ಬಗ್ಗೆ ಬರೀತಾ ಇದ್ದೀನಿ ಅಂತ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಅದನ್ನು ಇದು ಮಾಡ್ತಿದ್ದೆ. ನನ್ನ ಪ್ರಕಾರ ಸಂಡೇ ಅಂತ ಬಂದಾಗ ಸುಮಾರು ಎಪಿಸೋಡ್ಗಳು ಗಿಲ್ಲಿನೇ ಕಂಟೆಂಟ್ ಕೊಟ್ಟಿರೋವಂಥದ್ದು. ಇವ್ರಿಗೆ ಸುಮಾರು ಎಪಿಸೋಡ್ಗಳು ಗಿಲ್ಲಿನೇ ಕಂಟೆಂಟ್ ಕೊಟ್ಟಿರೋವಂಥದ್ದು, ಇದು ಸತ್ಯ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಬರೆಯೋಕ್ಕೆ ಕೊಟ್ಟರೆ ಯಾರ ಬಗ್ಗೆ ಬರೀತಿದೆ ಅಂತ ಸುದೀಪ್ ಸರ್ ಕೇಳ್ತಿದ್ದಾರೆ. ಅದೇ ಅಲ್ಲಿ ಹೇಳ್ತಿರುವಂಥದ್ದು ಸ್ಟಾರ್ಟಿಂಗಲ್ಲೇ ಗಿಲ್ಲಿ ಹೇಳ್ತಿರುವಂಥದ್ದು ಧ್ರುವಂತ ಬಗ್ಗೆನೇ. ಸೊ ಬಿಕಾಸ್ ಧ್ರುವಂತಿಂದನೇ ಶುರು ಆಗಿರುವಂಥದ್ದು. ಧ್ರುವಂತ ಬಗ್ಗೆ ಒಂದು ಪುಸ್ತಕ ಬರಿತಾ ಇದ್ದೀನಿ, ನಾ ಕಂಡ ಧ್ರುವಂತ ಅನ್ನೋ ರೀತಿಯಲ್ಲಿ. ಸೊ ಇಲ್ಲಿ ಹೇಳ್ತಿರುವಂಥದ್ದು ನಾ ಕಂಡ ಧ್ರುವಂತ್ ನಾಮಿನೇಷನ್ ಅಂತ ಬಂದರೆ ಸೊ ನಿಮ್ಮ ಧ್ರುವಂತ್ ನಾಗವಲ್ಲಿಯಾಗಿ ಬದಲಾಗ್ತಾನೆ ನೋಡಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಅಂದರೆ ಧ್ರುವಂತ್ ಓಕೆ, ಧ್ರುವಂತ್ ಬಗ್ಗೆ ನಾನು ಹೇಳಬೇಕೇನು ಅಂತಂದರೆ ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು. ಆ್ಯಂಡ್ ಬಿಗ್ ಬಾಸ್ ಆಟ ಅಂತ ಬಂದಾಗ ಸೊ ಹೇಗೆ ಒಂದು ಮೇಕರ್ಸ್ ಆಗಿರ್ಬೋದು, ಜನಗಳ ಒಂದು ದೃಷ್ಟಿನ ಅವ್ನ ಕಡೆಗೆ ತೊಗೊಬೇಕು ಅನ್ನೋದನ್ನ ಕ್ಲಿಯರಾಗಿ ಗೊತ್ತಾಗ್ತಿದೆ. ಬಿಕಾಸ್ ಅವ್ನು ಆಲ್ರೆಡಿ ಒಂದು 2-3 ವಾರದ ಹಿಂದೆ ಹೋಗಬೇಕಾಗಿತ್ತು. ಬಟ್ ಇಲ್ಲಿವರೆಗೂ ಇದ್ದಾನೆ ಅಂತಂದರೆ ಖಂಡಿತವಾಗ್ಲೂ ಅವ್ನು ಏನಾದರೂ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದಾನೆ. ಒಂದು ಸರ್ವೈವಲ್ ಏನು ಮಾಡಬೇಕು ಅದು ಮಾಡ್ತಿದ್ದಾನೆ. ಜನಗಳಿಗೆ ಒಂದು ಏನು ಡಿಫ್ರೆಂಟಾಗಿ ಅವ್ನು ಆಟ ತೋರಿಸ್ಬೇಕಾಗಿತ್ತು ಅದನ್ನು ತೋರಿಸ್ತಿದ್ದಾನೆ. ಜೊತೆಗೆ ಜನಗಳಿಗೆ ತೋರಿಸೋದು ಅಲ್ಲೇ ಮೇಕರ್ಸ್ ಯಾರಿದ್ದಾರೆ, ಸೊ ಬಿಗ್ ಬಾಸ್ ಟೀಮ್ ಆದರೂ ಆಗಿರ್ಬೋದು, ಕಲರ್ಸ್ ಕನ್ನಡ ಟೀಮ್ ಆದರೂ ಆಗಿರ್ಬೋದು, ಸೊ ಅದಕ್ಕೆ ಏನು ನಾನು ಮನೆ ಒಳಗಡೆ ಏನಕ್ಕೆ ಇರಬೇಕು ಅನ್ನೋದನ್ನ ನಾನು ಕರೆಕ್ಟಾಗಿ ತೋರಿಸ್ತಿದ್ದೇನೆ. ಕೆಲವು ಟೈಮಲ್ಲಿ ಕ್ಯಾಮ್ರಾ ಹತ್ರ ಬಂದು ನಾನು ಕಳಿಸಿ ಅಂತ ಹೇಳ್ತಿದ್ದಾನೆ. ಬಟ್ ನನ್ನ ಪ್ರಕಾರ ಅದನ್ನು ಕೂಡ ಒಂದು ರೀತಿಯಲ್ಲಿ ಸ್ಟ್ರಾಟಜಿನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸಖತ್ತಾಗಿ ಆಟ ಆಡ್ತಿದ್ದಾನೆ. ಸೊ ನಾಮಿನೇಷನ್ ಬಂದಾಗ ಅದೇನು ನಾಗವಲ್ಲಿ ಅಂತೇನು ಹೇಳ್ತಿದ್ದಾನೆ ಗಿಲ್ಲಿ, ಸೊ ಇದು ನನ್ನ ಪ್ರಕಾರ ಎಲ್ಲೋ ಅವನಿಗೇ ಒಂದು ರೀತಿಯಲ್ಲಿ ಇಮಿಟೇಟ್ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ. ಸೊ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಗಿಲ್ಲಿ ಕೆಲವು ಟೈಮಲ್ಲಿ ಬೇರೆಯವರಿಗೆ ರೇಗಿಸೋವಂಥದ್ದು, ಅದು ಮಾಡೋವಂಥದ್ದು, ಸೊ ಅದು ಒಂಥರ ಏನೋ ಇರಿಟೇಟ್ ಅಂತಾರಲ್ಲ, ಸೊ ಆ ಥರ ಮಾಡೋವಂಥದ್ದನ್ನು ಕೂಡ ಫಾಲೋ ಮಾಡ್ತಿದ್ದಾನೆ ಧ್ರುವಂತು ನನ್ನ ಪ್ರಕಾರ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏನೋ ಬೋರಿಂಗ್ ಅನ್ನಿಸಿದ್ರು ಕೂಡ ಕ್ಯಾರೆಕ್ಟರು ಇವಾಗ ಇಂಟ್ರೆಸ್ಟಿಂಗ್ ಆ್ಯಂಡ್ ಏನೋ ಒಂಥರ ಟ್ವಿಸ್ಟು ಟರ್ನ್ಗಳನ್ನ ತೊಗೊಂಡು ಬರ್ತೀನಿ ನನ್ನ ಆಟದಲ್ಲಿ. ಅದಕ್ಕೋಸ್ಕರನೇ ಜನಗಳಿಗೆ ಕೆಲವೊಬ್ರಿಗೆ ಇಷ್ಟ ಆಗ್ತಿದೆ. ಆ್ಯಂಡ್ ಮನೆಯೊಳಗೆ ಅವ್ನು ಇರಲಿ ಅನ್ನೋ ರೇಂಜಿಗೂ ಜನಗಳು ಬಂದಿದ್ದಾರೆ. ಜೊತೆಗೆ ಮೇಕರ್ಸು ಕೂಡ ಅಷ್ಟೇ, ಅವ್ನು ಹೋಗ್ತೀನಿ ಅಂದ್ರೂ ಕೂಡ ಅವ್ನಿಗೆ ಕಳಿಸ್ತಾ ಇಲ್ಲ. ಬಿಕಾಸ್ ಅವ್ರಿಗೂ ಕೂಡ ಗೊತ್ತಿದೆ ಸೊ ಇವನು ಪಕ್ಕ ಏನೋ ಸ್ಟ್ರಾಟಜಿಗಳು ಮಾಡ್ತಿದ್ದಾನೆ. ಸೊ ಬಿಗ್ ಬಾಸ್ ಮನೆ ಒಳಗೆ ಏನಾದರೂ ಒಂದು ಹೊಸದಿನ ತೊಗೊಂಡು ಬರ್ತಿದ್ದಾನೆ ಅನ್ನೋದಕ್ಕೆ ಅವನಂತೂ ಇಟ್ಕೊಂಡಿದ್ದಾರೆ, ಅವನಂತೂ ಕಳಿಸಲ್ಲ. ಓಕೆ, ಆ್ಯಂಡ್ ಇದಾದ್ಮೇಲೆ ಗಿಲ್ಲಿ ನಮ್ಮ ಸೂರಜ್ ಬಗ್ಗೆ ಮಾತಾಡ್ತಾನೆ. ಆ್ಯಂಡ್ ಇಲ್ಲಿ ಕಥೆ ನಾಯಕ ಫೋಲಿಂದ ಎದ್ದು ಬರ್ತಾನೆ. ಸೊ ಎದ್ದು ಬರ್ತಾನೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಬಟ್ ಅವರು ಎಲ್ಲೋ ಬಿದ್ದವ್ರೆ ಅಂತ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಅಂದರೆ ಸೂರಜ್ ಬಗ್ಗೆನೇ ಒಂದು ರೀತಿಯ ಇಂಡೈರೆಕ್ಟ್ ಆಗಿ ಸೊ ನೀನು ಏನು ಆಟ ಆಡ್ತಾ ಇಲ್ಲ, ಸುಮ್ಮನೆ ಯಾವುದೋ ನೀರಲ್ಲಿ ಬಿದ್ದಿದ್ದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ನನಗೆ ಅನ್ಸೋದೇನು ಅಂತಂದರೆ ಸೂರಜ್ ಅಂತ ಬಂದಾಗ ನನ್ನ ಪ್ರಕಾರ ಒಂದು ಚೆನ್ನಾಗಿ ಆಡ್ತವ್ರೆ. ಕಂಪೇರಿಟಿವ್ಲಿ ಎಲ್ಲ ತೊಗೊಂಡ್ರು ಕೂಡ ನನ್ನ ಪ್ರಕಾರ ಆಟ ಅಂತ ಬಂದಾಗ ಟಾಪ್ 5 ಇದ್ದಾರೆ ಸದ್ಯಕ್ಕಿನ ಟೈಮಲ್ಲಿ ತೊಗೊಳಕ್ಕೆ ಹೋದರೆ.
ಟಾಪ್ ಫೈಲ್ ತುಂಬ ಚೆನ್ನಾಗಿ ಆಡ್ತವ್ರೆ, ಸ್ಟ್ಯಾಂಡ್ ತಗೊಂತವ್ರೆ, ಅಡುಗೆ ಕೆಲಸ ಮಾಡ್ತಾರೆ, ಆಟ ಅಂತ ಬಂದಾಗ ಆಟ ಆಡ್ತಿದ್ದಾರೆ, ಸೋಲ್ತಿದ್ದಾರೆ ಅದು ಬೇರೆ ವಿಷಯ. ಬಟ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ವಾಯ್ಸ್ಗಳನ್ನ ರೈಸ್ ಮಾಡ್ತಿದ್ದಾರೆ. ಆ ಒಂದು ರಿಂಗ್ ಟಾಸ್ಕಲ್ಲಿ ಏನಾಯ್ತಲ್ಲ, ಸೊ ಅದನ್ನ ಚರ್ಚೆ ಮಾಡಬೇಕಾಗಿತ್ತು, ಅದು ಚರ್ಚೆನೇ ಮಾಡಲಿಲ್ಲ ಸುದೀಪ್ ಅವರು ಈ ಒಂದು ವೀಕೆಂಡಲ್ಲಿ. ಅದೇ ಹೇಳುವಂಥದ್ದು, ಮೇನ್ ವಿಷಯಗಳನ್ನ ಬಿಟ್ಟು ಸೊ ಸುಮ್ಮನೆ ಪ್ರಶ್ನಾರ್ಥಕಗಳನ್ನ ಮಾಡ್ತಿದ್ದಾರೆ. ಓಕೆ, ಸೊ ಯಾರು ನಮ್ಮ ಸೂರಜ್ ಬಗ್ಗೆ ಮಾತಾಡ್ತಾ ಇದೆ. ಸೊ ಸೂರಜ್ ಅದೇ ಅನ್ನೆಸೆಸರಿಯಾಗಿ ನಿನ್ನೆ ಒಂದು ಎಪಿಸೋಡಲ್ಲೂ ಕೂಡ ಅಷ್ಟೇ, ರಾಶಿಕ್ ಅಂಡ್ ಸೂರಜ್ ಅಂತ ಬಂದಾಗ ಸುಮ್ಮನೆ ಅದನ್ನ ತುಂಬಾ ಒಂದು ಡೀಪ್ ಆಗಿ ಎಳ್ಕೊಂಡು ಹೋಗ್ಬಿಟ್ರು. ಸೊ ಅವ್ರು ಹಂಗೆ ಮಾಡ್ತಿದ್ದಾರೆ, ಇವ್ರು ಹಿಂಗೆ ಮಾಡ್ತಾರೆ, ಏನೋ 3 ಗಂಟೆವರೆಗೂ ಮಾತಾಡ್ತಾರಂತೆ ಡೈಲಿ, ಹಾಗೆ ಹೀಗೆ ಅಂತ. ಫಸ್ಟ್ ಆಫ್ ಆಲ್ 3 ಗಂಟೆ ಮಾತಾಡ್ತಾರೆ ಅಂತಂದ್ರೆ ಅದನ್ನ ಜೋಡಿ ಮಾಡಿದಂಥವ್ರೆ ನೀವುಗಳು. ಆ ಸೂರಜನ್ನ ಅಷ್ಟೊಂದು ಲವರ್ ಬಾಯ್ ಆಗಿ, ಸೊ ಅಷ್ಟೊಂದು ಆ ನೀರಲ್ಲಿ ಎಬ್ಸೋವಂಥದ್ದು, ಅಲ್ಲೋಗಿ ಫ್ಲವರ್ ಕೊಡುವಂಥದ್ದು ಹೇಳಿದವ್ನು ಯಾವನು? ಇದೇ ಬಿಗ್ ಬಾಸ್ ಅವ್ರು ತಾನೆ, ಇವರೇ ನನ್ನ ಮಕ್ಕಳೇ ತಾನೆ. ಅಲ್ಲಿ ಹೋಗ್ಬಿಟ್ಟು ಒಂದು ಲವ್ ಸ್ಟೋರಿ ಕ್ರಿಯೇಟ್ ಆಗಲಿ ಅಂತ ಅಷ್ಟೆಲ್ಲ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದಂಥ ನನ್ನ ಮಕ್ಕಳು ಯಾರು? ಈ ನನ್ನ ಮಕ್ಕಳೇ ಅಲ್ವಾ? ಸೊ ಇವಾಗ ಏನೋ ಒಂದು ಯಾವುದೋ ಒಂದು ಜೋಡಿ ಏನೋ ಆಗಿದೆ ಅಂತ ಅನ್ಕೊಳ್ಳೋಣ. ಓಕೆ, ಅಂತಂದ್ಮೇಲೆ ಸೊ ಇವಾಗ ತಿರ್ಗಾ ಅವ್ರನ್ನ ಬೈಯೋವಂಥದ್ದು, ಮಾಡೋದೆಲ್ಲ ಮಾಡೋದು, ಆಮೇಲೆ ನೀವು ಸರಿ ಇಲ್ಲ, ನೀವು ಹಿಂಗೆ ಆಡ್ತಿದ್ದೀರಾ, ಸೊ ನಿಮ್ಮಿಂದ ಹಂಗಾಗ್ತಿದೆ ಹಿಂಗಾಗ್ತಿದೆ, ಬರೀ ಇವೇನೆ. ಬೆಂಕಿ ಹಚ್ಬಿಡೋದು, ಆಮೇಲೆ ನೀರು ಹಾಕುವಂಥ ಪ್ರಯತ್ನ ಮಾಡೋದು. ಅದು ಹಾಕ್ತಾರೆ. ಸ್ಯಾಟರ್ಡೆ ದಿನ ಬಂದ್ಬಿಟ್ಟು ಅದನ್ನ ಆರಿಸುವಂಥ ಪ್ರಯತ್ನ ಮಾಡ್ತಾರೆ. ಬಟ್ ಸಂಡೇ ಎಪಿಸೋಡ್ ಬಂದ ತಕ್ಷಣ ತಿರ್ಗಿ ಅದನ್ನ ಎಬ್ಸುವಂಥ ಪ್ರಯತ್ನ ಮಾಡ್ತಾರೆ. ಅಲ್ಲ, ಒಂಥರ ಹೆಂಗೆ ಅಂದ್ರೆ ನನ್ನ ಮಕ್ಕಳು ಇವರು ತೊಟ್ಲಲ್ಲಿ ಮಲ್ಕೊಂಡಿರೋಂಥ ಮಗುಗೆ ಚೂಟೋದು ಇವರೇ, ತೊಟ್ಟಲು ತೂಗೋದು ಇವರೇ ಅಂತಾರಲ್ಲ, ಸೊ ಆ ಥರದ್ದು ಇವರು ಬಿಗ್ ಬಾಸ್ ಅವರು. ಓಕೆ, ಆ ಥರ ನನಗನ್ಸಿರುವಂಥದ್ದು. ನನ್ನ ಪ್ರಕಾರ ಇಬ್ಬರು ಕೂಡ ಅಷ್ಟೇ ಇಂಡಿವಿಜುವಲ್ ಆಗಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಆ ಫ್ರೆಂಡ್ಶಿಪ್ಪು ಅದೇನು ಅಂತಾರಲ್ಲ, ಲವ್ ಇವೆಲ್ಲ ಅಷ್ಟೊಂದೇನು ಡೀಪ್ ಆಗಿ ನನ್ನ ಪ್ರಕಾರ ತಂದಿಲ್ಲ ಅಂತ ನನಗನ್ಸುತ್ತಪ್ಪ. ಸೊ ಇದಾದ್ಮೇಲೆ ಅಲ್ಲಿ ರಘುಗೆ ಗಿಲ್ಲಿ ಹೇಳುವಂಥದ್ದು, ರಘು ಅಣ್ಣ ಸೊ ಎಕ್ಸ್ಪೆಕ್ಟ್ ಮಾಡಿದ್ದು ಫೈಟು, ಆ್ಯಕ್ಷನ್ನು, ಲಾಂಗು ಮಚ್ಚು ಓಡಾಡ್ತವೆ ಅಂತ. ಬಟ್ ಇಲ್ಲಿ ನೋಡ್ತಾ ಇದ್ರೆ ಕಿಚನಲ್ಲಿ ಬೆಳ್ಳುಳ್ಳಿ ಬಿಡಿಸೋದು, ಈರುಳ್ಳಿ ಕಟ್ ಮಾಡೋದು ಮಾಡ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಹೇಳ್ತಿರೋವಂಥದ್ದು. ಇದೇ ಸ್ಟೇಟ್ಮೆಂಟ್ ಏನಾದರೂ ಸೊ ಸ್ಯಾಟರ್ಡೆ ದಿನ ಅಥವಾ ಬೇರೆ ವೀಕೆಂಡಲ್ಲಿ ಹೇಳಿದಿದ್ರೆ ಇದು ತುಂಬ ದೊಡ್ಡ ಜಗಳನೇ ಆಗಿರೋವಂಥದ್ದು. ರಘು ಖಂಡಿತವಾಗ್ಲೂ ಜಗಳ ಆಡ್ತಿದ್ದೆ. ಆ್ಯಂಡ್ ಎಲ್ಲಿ ನೋಡ್ತಾ ಇದ್ರು ಕೂಡ ಅವನು ಫೇಸ್ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ತುಂಬ ಕೋಪದಲ್ಲೇ ಇದ್ದಾನೆ. ಅದನ್ನ ಅವ್ನು ಕಾಮಿಡಿ ರೀತಿನ ಅನ್ಕೊಂಡಿಲ್ಲ. ಸೊ ಅದೇ ಹೇಳೋವಂಥದ್ದು ಏನಂತಂದರೆ, ಈ ಥರದ್ದೆಲ್ಲನೂ ಸೊ ಈ ಸಂಡೇ ಅಂತ ಬಂದಾಗ ಕಾಮಿಡಿ ಆಗ್ತವೆ. ಇದೇ ಏನಾದರೂ ಬೇರೆ ರೀತಿಯಲ್ಲಿ ಬೇರೆ ವೀಕಲ್ಲಿ ಏನಾದರೂ ಹೇಳಿ ಸೊ ರಘು ಏನಾದರೂ ಗಿಲ್ಲಿ ಮೇಲೆ ರೊಚ್ಚಿಗೆ ಎದ್ದು ಕಿತ್ತಾಟ ಆಡಿದಿದ್ರೆ ಅದೇ ಗಿಲ್ಲಿಗೆ ವೀಕೆಂಡಲ್ಲಿ ಬಂದು ಬೈತಾ ಇದ್ರು ಸ್ಯಾಟರ್ಡೆ ದಿನ ಎಪಿಸೋಡಲ್ಲಿ. ಸೊ ಅದೇ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಮೇಕರ್ಸ್ಗಳಿಗೆ ಅದನ್ನು ಚೇಂಜ್ ಮಾಡ್ಕೊತಿದ್ದಾರೆ. ಸಂಡೇ ಬಂದಾಗ ಅದು ಕಾಮಿಡಿ ಆಗುತ್ತೆ, ಸೊ ಸ್ಯಾಟರ್ಡೆ ಬಂದಾಗ ಅದು ಸೀರಿಯಸ್ ಆಗುತ್ತೆ, ಅಷ್ಟೇನೆ. ಅದು ಬಿಟ್ಟರೆ ಇನ್ನೇನೇ ಇಲ್ಲ. ಓಕೆ, ಮೇ ಬಿ ಈ ಸಾರಿ ನನಗೆಲ್ಲೋ ಈ ವಾರದಿಂದ ಮುಂದಿನವರೆಗೂ ರಘು ವರ್ಸಸ್ ಗಿಲ್ಲಿ ಅಥವಾ ಗಿಲ್ಲಿ ವಿರುದ್ಧ ಸುಮಾರು ಜನ ರೊಚ್ಚಿಗಳಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆಲ್ರೆಡಿ ಎಲ್ಲ ಲಾಸ್ಟ್ ವೀಕಲ್ಲಿ ನೋಡ್ತಾ ಇದ್ರೆ ಸ್ವಲ್ಪ ಅದು ಆಗ್ತಾ ಇದೆ. ಬಟ್ ಇನ್ನು ಮುಂದೆ ಸ್ವಲ್ಪ ಅದು ಜಾಸ್ತಿ ಆಗ್ಬೋದು ಅಂತ ನನಗನ್ಸುತ್ತೆ. ಓಕೆ, ಯಾಕಂದರೆ ಕಾಮಿಡಿನ ಆ ಒಂದು ಇರಿಟೇಷನ್ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಿರೋದ್ರಿಂದ ಅದು ಮೇ ಬಿ ತಿರುಗಿ ಬಿಡ್ಬೋದು ಅಂತ ಅನ್ಸುತ್ತೆ ನನಗೆ. ನೋಡೋಣ ಏನೇನಾಗುತ್ತೆ ಅಂತ. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಧ್ರುವಂತ್ ಕೊನೆಗೆ ಕೌಂಟರ್ ಕೊಟ್ಟಿರುವಂಥದ್ದು ನಮ್ಮ ಗಿಲ್ಲಿಗೆ. ಅವರು ಒಂಥರ ತಿಗಣೆ ಥರ ಸರ್, ಅವರು ಸರ್ವೈವ್ ಆಗಬೇಕು ಅಂತಂದರೆ ಬೇರೆಯವರಿಗೆ ಒಂಥರ ಏನಾದರೂ ಕಷ್ಟ ಇರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಗಿಲ್ಲಿನ ಒಂಥರ ತಿಗಣೆ ಅಂತ ಹೇಳ್ತಿದ್ದಾನೆ. ಅಂದರೆ ಅವ್ನು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕು ಅಂತಂದರೆ ಸುಮ್ಮನೆ ಬೇರೆಯವ್ರಿಗೆ ಈಗ ತಿಗಣೆಗಳ ರಕ್ತ ಹಿಡ್ಕೊಂಡು ಕುಡಿತಾ ಇರ್ತಾವಲ್ಲ ಅವ್ರು ಬದುಕಕ್ಕೆ, ಸೊ ಹಂಗೆ ಇವನು ಕೂಡ ಅಷ್ಟೇ ಬೇರೆಯವ್ರಿಗೆ ಕಷ್ಟ ಇರಬೇಕು, ಇಲ್ಲ ಅಂತಂದರೆ ಅವ್ನು ಸರ್ವೈವ್ ಆಗ್ಲಿಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿರೋವಂಥದ್ದು. ಅದೇ ಧ್ರುವಂತನ ಈ ಒಂದು ಕೆಲಸಕ್ಕೋಸ್ಕರನೇ ಇಟ್ಕೊಂಡಿರೋವಂಥದ್ದು. ಕೆಲವರಿಗೆಲ್ಲ ಕೌಂಟರ್ ಕೊಡ್ತಾನೆ, ಸೊ ಯಾವುದಕ್ಕೂ ಕೂಡ ಹೆದರಲ್ಲ, ಸೊ ಒಂಥರ ಬಿಂದಾಸ್ ಕ್ಯಾರೆಕ್ಟ್ರು, ಸೊ ಅನ್ನೋ ರೀತಿಯಲ್ಲಿನೇ ಸೊ ಅವನಿಗೆ ಅಲ್ಲಿ ಇಟ್ಕೊಂಡಿರುವಂಥದ್ದು. ನೋಡೋಣ, ಇವತ್ತಿನ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ಇವತ್ತಿನ ಎಪಿಸೋಡ್ಗಿಂತ ನನಗೆ ನಾಳೆ ಎಪಿಸೋಡ್ ಏನಿರುತ್ತೆ ಅಂತ ಇಂಟ್ರೆಸ್ಟಿಂಗ್ ಆಗಿದೆ ನನಗೆ. ಓಕೆ, ಸೊ ನೋಡೋಣ ನಿಮಗೇನು ಅನಿಸುತ್ತೆ. ಸೊ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಪ್ರೋಮೋ ಬಗ್ಗೆ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.